ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸಿಂಪ್ಲಿ ಸೂಪರ್ ಸುಷ್ಮಾ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಚಿಕನ್ ರೆಸಿಪಿ ಅಂದರೆ ರೆಡ್ ಚಿಲ್ಲಿ ಹಾಕಿ ಮಾಡುವಂತಹ ಚಿಕನ್ ರೆಸಿಪಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, 1.5 kg ಚಿಕನ್ನ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿನಿ. ಮಿಕ್ಸಿ ಜಾರ್ಗೆ ಅಲ್ಲ, ಬೆಳ್ಳುಳ್ಳಿ, ಕೊಬ್ಬರಿ ಮತ್ತು ಕೊತ್ತಂಬರಿ ಕೂಡ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಬಾಣಲೆ ತೊಗೊಂಡು ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಪಟಪಟ ಅಂದಮೇಲೆ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಚೆನ್ನಾಗಿ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಅದರಲ್ಲಿರೋ ವಾಟರ್ ಕಂಟೆಸ್ಟೆಂಟ್ ಎಲ್ಲ ಹೊರಗಡೆ ಬರುತ್ತೆ. ಆ ವಾಟರ್ ಕಂಟೆಸ್ಟೆಂಟಲ್ಲಿ 50% ಚಿಕನ್ನ ಬೇಯಿಸ್ಬಿಡಿ ಚೆನ್ನಾಗಿ. ಲಿಡ್ ಕ್ಲೋಸ್ ಮಾಡಿ, ನಂತರ ಲಿಡ್ ಕ್ಲೋಸ್ ಮಾಡಿ ತೆಗೆದು ನೋಡಿ, ಇನ್ನೂ ವಾಟರ್ ಬಿಟ್ಟಿದ್ದಿಲ್ಲ, ಅದಕ್ಕೆ ಮತ್ತೆ ನಾನು ಕ್ಲೋಸ್ ಮಾಡಿದೆ. ಚೆನ್ನಾಗಿ ವಾಟ್ರೆಲ್ಲ ಬಿಟ್ಟಮೇಲೆ ಸ್ವಲ್ಪ ಅಂದರೆ ಚಿಟಿಕೆ ಅರಿಶಿನ ಅಂತಲೇ ಹೇಳ್ಬೋದು. KG ಚಿಕನ್ಗೆ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಚಿಕನ್ ತೊಗೊಂಡಿರ್ತಾರೋ ಅಷ್ಟು ಅರಿಶಿನ ಆ್ಯಡ್ ಮಾಡಿ. ಮತ್ತು ಅರಿಶಿನ ಜಾಸ್ತಿ ಆದರೂ ಕೂಡ ಚೆನ್ನಾಗಿರಲ್ಲ, ಬರೀ ಎಲ್ಲೋ ಕಾಣ್ತಾ ಇರುತ್ತೆ. ಅರಿಶಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ಬಂದುಬಿಟ್ಟು ಹೋಮ್ ಮೇಡ್ ಧನಿಯಾ ಪುಡಿ ಅಂತ ಹೇಳ್ಬೋದು. ನಿಮಗೆ ಹೋಮ್ ಮೇಡ್ ಇಲ್ಲ ಅಂದರೆ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಫ್ರೆಂಡ್ಸ್. ಅದು ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡಿ, ಒಂದು ನಿಂಬೆಹಣ್ಣು ಗಾತ್ರದ ಟೊಮೊಟೊನ ಚೆನ್ನಾಗಿ ವಾಶ್ ಮಾಡಿ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಇಟ್ಕೊಂಡು ಇದನ್ನು ಕೂಡ ಚಿಕನ್ನಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಮೇಲೆ ಇಲ್ಲಿ ನೋಡಿ, ಇಲ್ಲಿ ವಾಟರ್ ಕಂಟೆಸ್ಟೆನ್ಸ್ ಎಲ್ಲ ಹೊರಗಡೆ ಬಂದಿದೆ ಅಲ್ವಾ. ಸ್ವಲ್ಪ ಹೊತ್ತು ಬೆಳೆಸಿದ್ಮೇಲೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಸ್ವಲ್ಪ ಖಾರ ಅಷ್ಟೊಂದು ಖಾರ ಇಲ್ಲ ಅಂತೇಳಿ ಸ್ವಲ್ಪ ಹೆಚ್ಚಿಗೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇನ್ನೂ ನಾನು ವಾಟ್ರ್ ಆ್ಯಡ್ ಮಾಡಿಲ್ಲ, ಅದರಲ್ಲಿರೋ ವಾಟರ್ ಕಂಟೆಸ್ಟೆಂಟ್ ನೋಡಿ ಎಷ್ಟು ಜಾಸ್ತಿ ಇದೆ. ನಂತರ ನಾನು ಸ್ವಲ್ಪ ಚಿಕನ್ ಮಸಾಲ ಅಂದರೆ ಎವರೆಸ್ಟ್ ಅವ್ರದ್ದು ಚಿಕನ್ ಮಸಾಲ ನಾನು ಯೂಸ್ ಮಾಡೋದು, ಅದನ್ನು ಆ್ಯಡ್ ಮಾಡಿಬಿಟ್ಟು ನನ್ನ ಮಕ್ಕಳು ಸ್ವಲ್ಪ ಕೇಳ್ತಾರೆ ಅಂತೇಳಿ ಚಿಕನ್ ಮಸಾಲ ಈಗಲೇ ಆ್ಯಡ್ ಮಾಡ್ತೀನಿ ನಾನು. ಲಾಸ್ಟಲ್ಲಿ ಬೇಕಿದ್ದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಅಂದರೆ ಇವಾಗ 4 ಐಟಮ್ಸ್ ಹಾಕಿ ಇದರಲ್ಲೂ ನೀವು ಚಕ್ಕೆ ಅಥವಾ ಮೆಣಸು ಕೂಡ ಆ್ಯಡ್ ಮಾಡ್ಕೋಬೋದು. ರುಬ್ಬಿಟ್ಕೊಂಡು ನಾನು ಮಸಾಲೆನ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಎಷ್ಟು ಬೇಕಂದರೆ ನೀವು ನೀರಾಗಿ ಮುದ್ದೆ ಅಂದರೆ ಸ್ವಲ್ಪ ನೀರು ಹೆಚ್ಚಿಗೆ ಇರಬೇಕು. ಅನ್ನಕ್ಕೆ ಚಪಾತಿ ರೋಟಿಗೆಲ್ಲ ಸ್ವಲ್ಪ ಗಟ್ಟಿನೇ ಇರಲಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಲಿಡ್ ಕ್ಲೋಸ್ ಮಾಡಿ ನೀರೇ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಸಬೇಕು ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಓಕೆ, ಬಾಯ್.